ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿಕೊಳ್ಳುವುದು ಹೇಗೆ? ಹೌದು, ಬಹಳಷ್ಟು ಜನರಲ್ಲಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ. ಈ ಆತ್ಮವಿಶ್ವಾಸದ ಕೊರತೆಗೆ ಮೂಲ ಕಾರಣ ನಮ್ಮಲ್ಲಿರುವ ಶೈನೆಸ್ ಅಂದರೆ ಸಂಕೋಚ ಅಥವಾ ನಾಚಿಕೆ ಮತ್ತು ಫಿಯರ್ ಅಂದರೆ ಭಯ. ಸೊ ಈ ಸಂಕೋಚ ಮತ್ತು ಭಯದಿಂದ ಹೊರಬಂದರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತದೆ. ಸೊ ಈಗ ಮೊದಲಿಗೆ ಆತ್ಮವಿಶ್ವಾಸದ ಕೊರತೆಗೆ ಏನು ಕಾರಣ ಹಾಗೂ ಆ ಸಮಸ್ಯೆಗಳಿಂದ ಹೊರಬಂದು ಹೇಗೆ ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಎರಡು ರೀತಿಯ ವ್ಯಕ್ತಿಗಳನ್ನು ನೋಡಬಹುದು. ಮೊದಲನೆಯದು, ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ, ಆದರೆ ಅಲ್ಲಿನ ಕೆಲವೊಂದು ಸಿಚುವೇಶನ್ಸ್ಗಳನ್ನು ಫೇಸ್ ಮಾಡೋದಕ್ಕೆ ಹೆದರಿ ಅದನ್ನು ಕ್ವಿಟ್ ಮಾಡ್ತಾರೆ. ಇಂತಹ ವ್ಯಕ್ತಿಗಳನ್ನು ಡಿಫಿಡೆಂಟ್ ಪರ್ಸನ್ ಅಂತ ಕರೀತಾರೆ. ಇಂತಹ ವ್ಯಕ್ತಿಗಳಲ್ಲಿ ಕಾನ್ಫಿಡೆಂಟ್ ಕಡಿಮೆ ಇರ್ತದೆ ಮತ್ತು ಇವರು ಸಂಕೋಚ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದೇ ರೀತಿ ಎರಡನೆಯವರು, ಇನ್ನೂ ಕೆಲವು ವ್ಯಕ್ತಿಗಳಿರ್ತಾರೆ, ಅವರಿಗೂ ಕೂಡ ಕೆಲವೊಂದು ಸಿಚುವೇಶನ್ಸ್ಗಳ ಬಗ್ಗೆ ಹೆದರಿಕೆ ಇದ್ದರೂ ಕೂಡ ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತಾರೆ, ಧೈರ್ಯದಿಂದ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ. ಇಂತಹ ವ್ಯಕ್ತಿಗಳಿಗೆ ಕಾನ್ಫಿಡೆಂಟ್ ಪರ್ಸನ್ ಅಂತ ಕರೆಯಬಹುದು. ಸೊ ಹಾಗಾದರೆ ಮೊದಲು ಈ ಡಿಫಿಡೆಂಟ್ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಬಹಳಷ್ಟು ಸಂಕೋಚದ ಸ್ವಭಾವದವರಾಗಿರ್ತಾರೆ. ಯಾವುದೇ ಇಂಟರ್ವ್ಯೂಗಳನ್ನು ಫೇಸ್ ಮಾಡಲು ಹೆದರುತ್ತಾರೆ. 10 ಜನರ ಮುಂದೆ ನಿಂತು ಮಾತನಾಡುವುದಕ್ಕೂ ಹೆದರುತ್ತಾರೆ. ಇವರಿಗೆ ಧೈರ್ಯ ಕಡಿಮೆ ಇರುತ್ತದೆ. ಇವರನ್ನು ಇಂಟ್ರಾವರ್ಟ್ ವ್ಯಕ್ತಿಗಳು ಅಂತಲೂ ಕರೆಯುತ್ತಾರೆ. ಇಂಟ್ರಾವರ್ಟ್ ಅಂದರೆ ಅಂತರ್ಮುಖಿಗಳು, ಅಂದರೆ ತನ್ನದೇ ಆದ ಆಲೋಚನೆಗಳು ಮತ್ತು ಭಾವನೆಗಳಲ್ಲಿ ಮುಳುಗಿರ್ತಾರೆ. ಹೊರಗಿನ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಇವರಿಗೆ ಆಸಕ್ತಿ ಕಡಿಮೆ ಇರುತ್ತದೆ. ಇದಕ್ಕೆ ಕಾರಣ ಇವರಲ್ಲಿರುವ ಸಂಕೋಚದ ಭಾವನೆ. ಆದರೂ ಕೂಡ ಇಂಥ ವ್ಯಕ್ತಿಗಳನ್ನು ಪೂರ್ತಿ ಕಾನ್ಫಿಡೆಂಟ್ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇವರು ಕೂಡ ಸೆಲೆಕ್ಟಿವ್ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಕೆಲವೊಂದು ವಾತಾವರಣದಲ್ಲಿ ಮುಕ್ತವಾಗಿ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಉದಾಹರಣೆಗೆ ತಮ್ಮ ಪೇರೆಂಟ್ಸ್ಗಳ ಜೊತೆಗೆ, ಬ್ರದರ್ಸ್ ಮತ್ತು ಸಿಸ್ಟರ್ಸ್ಗಳ ಜೊತೆಗೆ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮಾತನಾಡ್ತಾರೆ. ಅದೇ ರೀತಿ ಅವರ ಆಪ್ತ ಸ್ನೇಹಿತರೊಂದಿಗೂ ಕೂಡ ನಗುತ್ತಾ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತಾರೆ. ಚಿಕ್ಕ ಮಕ್ಕಳೊಂದಿಗೆ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತಾರೆ. ಆದರೆ ಯಾವಾಗ ತನಗಿಂತ ಸ್ಟೇಟಸ್ನಲ್ಲಿ ಜಾಸ್ತಿ ಇರುವಂಥ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಹೆದರುತ್ತಾರೆ, ಸಂಕೋಚ ಪಟ್ಟುಕೊಳ್ಳುತ್ತಾರೆ. ಉದಾಹರಣೆಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಕೊಂಡು ಹೆದರುತ್ತಾರೆ. ಇದರಿಂದ ಆ ಇಂಟರ್ವ್ಯೂನಲ್ಲಿ ಮಾತನಾಡುವುದಕ್ಕೆ ತಡಬಡಿಸ್ತಾರೆ. ಪರಿಣಾಮ ಕೆಲಸದಿಂದ ವಂಚಿತರಾಗ್ತಾರೆ. ಇನ್ನು ಕೆಲವರು ಹೆದರಿಕೆಗೆ ಇಂಟರ್ವ್ಯೂನೇ ಅಟೆಂಡ್ ಮಾಡೋದಿಲ್ಲ. ಅದೇ ರೀತಿ ಕೆಲವರು ಸ್ಟೇಜ್ನಲ್ಲಿ 10 ಜನರ ಮುಂದೆ ನಿಂತು ಮಾತನಾಡುವುದಕ್ಕೆ ಹೆದರುತ್ತಾರೆ. ಒಟ್ಟಾರೆ ಈ ರೀತಿ ಭಯ ಪಡುವವರಲ್ಲಿ, ಸಂಕೋಚ ಪಡುವವರಲ್ಲಿ ಮತ್ತು ಆತ್ಮವಿಶ್ವಾಸದ ಕೊರತೆ ಇರುವವರಲ್ಲಿ ಆಂಗ್ಸೈಟಿನಂತಹ ಸಮಸ್ಯೆಗಳು ಕಾಡುತ್ತವೆ. ಈ ರೀತಿ ಸಂಕೋಚ ಪಡುವುದು, ಭಯ ಪಡುವುದು ಕೂಡ ಒಂದು ರೀತಿಯ ಕಾಯಿಲೆ ಇದ್ದಂಗೆ. ಇದಕ್ಕೆ ಸೋಷಿಯಲ್ ಫೋಬಿಯಾ ಅಂತ ಕರೆಯುತ್ತಾರೆ. ನಮ್ಮ ಪಾಸ್ಟ್ನಲ್ಲಿ ನಡೆದಂತಹ ಕೈ ಘಟನೆಗಳು, ಸೋಷಿಯಲ್ ರಿಜೆಕ್ಷನ್ ಇದಕ್ಕೆ ಮೂಲ ಕಾರಣವಾಗಿರುತ್ತೆ. ಅದೇ ಚಿಂತೆಯಲ್ಲಿ ಫ್ಯೂಚರ್ನಲ್ಲಿ ಬರುವಂತಹ ಅಪರ್ಚುನಿಟೀಸ್ಗಳನ್ನು ಫೇಸ್ ಮಾಡಲಿಕ್ಕೆ ಹೆದರುತ್ತಾರೆ. ಇಂತಹವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದಾದರೂ ಚಾಲೆಂಜ್ ಸಿಕ್ಕಿದರೆ ಅದನ್ನು ಫೇಸ್ ಮಾಡಲಿಕ್ಕೆ ಹೆದರುತ್ತಾರೆ, ಬೆವರುತ್ತಾರೆ, ಕೈಗಳು ಶೇಕ್ ಆಗ್ತವೆ. ಇದಕ್ಕೆ ಕಾರಣ ಅವರಲ್ಲಿರುವ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಹಾಗಾದರೆ ಈ ಸೋಷಿಯಲ್ ಫೋಬಿಯಾ ಎಂಬ ಕಾಯಿಲೆಯಿಂದ ಹೊರಬರುವುದು ಹೇಗೆ? ಈ ಸಂಕೋಚದಿಂದ ಹೊರಬರುವುದು ಹೇಗೆ? ಕಾನ್ಫಿಡೆಂಟ್ ವ್ಯಕ್ತಿಗಳಾಗುವುದು ಹೇಗೆ? ಇದಕ್ಕೆ ಕೆಲವೊಂದು ಟೆಕ್ನಿಕ್ಸ್ಗಳಿದೆ, ಹೇಳ್ತೀನಿ ಕೇಳಿ. ಫಸ್ಟ್ ಟೆಕ್ನಿಕ್, ಫಾಲೋ ಐ ಪವರ್ ಪೋಸ್. ನಮ್ಮ ಮೆದುಳಿನಲ್ಲಿ ಲಿಂಬಿಕ್ ಸಿಸ್ಟಮ್ ಅನ್ನೋ ಒಂದು ಪಾರ್ಟ್ ಇದೆ. ಇದು ನಮ್ಮ ಮನಸ್ಸಿನಲ್ಲಿ ಬಂದಂತಹ ಭಾವನೆಗಳನ್ನು ತಕ್ಷಣ ನಮ್ಮ ಶರೀರಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಭಾವನೆಗಳಿಗೆ ತಕ್ಕಂತೆ ನಮ್ಮ ಶರೀರ ವರ್ತಿಸುತ್ತದೆ. ಇದನ್ನು ಬಾಡಿ ಲ್ಯಾಂಗ್ವೇಜ್ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರೆಯುತ್ತಾರೆ. ಈ ರೀತಿ ತಲೆ ತೆಗೆಸಿ ಕುಳಿತುಕೊಳ್ಳುವುದು, ಶೋಲ್ಡರ್ಸನ್ನು ತಗ್ಗಿಸಿ ನಡೆಯುವುದು, ಈ ರೀತಿ ಕಾಲುಗಳನ್ನು ಕ್ರಾಸ್ ಮಾಡಿ ಕೈ ಕಟ್ಟಿಕೊಂಡು ನಿಲ್ಲುವುದು ಅಥವಾ ತಲೆ ಬಗ್ಗಿಸಿಕೊಂಡು ನಿಲ್ಲುವುದು, ಇವುಗಳೆಲ್ಲ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುವುದನ್ನು ಸೂಚಿಸುತ್ತದೆ. ನಮಗೆ ತಿಳಿಯದ ಹಾಗೆ ಇಂತಹ ಬಾಡಿ ಲ್ಯಾಂಗ್ವೇಜ್ ಅನ್ನು ಸಬ್ಕಾನ್ಷಿಯಸ್ಲಿ ನಮ್ಮಿಂದ ಪ್ರದರ್ಶಿಸುತ್ತೇವೆ. ಇದಕ್ಕೆ ಲೋ ಪವರ್ ಪೋಸ್ ಅಂತ ಕರೆಯುತ್ತಾರೆ. ಸೊ ನೀವು ಚಿಂತಿಸಬೇಡಿ, ಇದಕ್ಕೂ ಕೂಡ ಒಂದು ಪರಿಹಾರ ಇದೆ. ನಿಮಗೆ ಯಾವುದೇ ಸಿಚುವೇಶನ್ ಎದುರಿಸುವುದಕ್ಕೆ ಭಯ ಉಂಟಾದಾಗ ತಕ್ಷಣ ನೀವು ಕೆಲವೊಂದು ಐ ಪವರ್ ಪೋಸ್ ಅನ್ನು ಕೆಲವು ನಿಮಿಷಗಳವರೆಗೆ ಟ್ರೈ ಮಾಡಬೇಕು. ಅಂದರೆ ಯಾವುದೇ ಸಿಚುವೇಶನ್ ಅನ್ನು ಎದುರಿಸಲು ನಿಮ್ಮಲ್ಲಿ ಭಯ ಮತ್ತು ಸಂಕೋಚ ಕಾಡಿದಾಗ, ಆತ್ಮವಿಶ್ವಾಸದ ಕೊರತೆ ಉಂಟಾದಾಗ ಯಾವುದಾದರೂ ರೆಸ್ಟ್ ರೂಮ್ಗೆ ಹೋಗಿ ಈ ರೀತಿ ಸೂಪರ್ ಮ್ಯಾನ್ ಪೋಸ್ನಲ್ಲಿ, ಅಂದರೆ ನಿಮ್ಮ ಸೊಂಟದ ಮೇಲೆ ನಿಮ್ಮ 2 ಕೈಗಳನ್ನು ಇಟ್ಟುಕೊಂಡು ನಿಂತುಕೊಳ್ಳಿ. ಅಥವಾ ಈ ರೀತಿ ವಿಕ್ಟೋರಿ ಪೋಸ್ನಲ್ಲಿ, ಅಂದರೆ ನಿಮ್ಮ 2 ಕೈಗಳನ್ನು ವಿ ಶೇಪ್ನಲ್ಲಿ ಮೇಲಕ್ಕೆತ್ತಿ ನಿಂತುಕೊಳ್ಳಿ. ಅದೇ ರೀತಿ ಈ ರೀತಿ ನಿಮ್ಮ 2 ಕೈಗಳನ್ನು ಜೋಡಿಸಿ ತಲೆಯ ಹಿಂಭಾಗದಲ್ಲಿ ಇಟ್ಟುಕೊಂಡು ಈ ರೀತಿ ನಿಂತುಕೊಳ್ಳಿ ಅಥವಾ ಕುಳಿತುಕೊಳ್ಳಿ. ಅಥವಾ ಈ ರೀತಿ 2 ಕೈಗಳನ್ನು ಟೇಬಲ್ನಲ್ಲಿ ಇಟ್ಟುಕೊಂಡು ನಿಂತುಕೊಳ್ಳಿ. ಇವುಗಳಿಗೆ ಐ ಪವರ್ ಪೋಸ್ ಅಂತ ಕರೆಯುತ್ತಾರೆ. ಈ ಪೋಸ್ನಲ್ಲಿ ಕೇವಲ ಕೆಲವು ನಿಮಿಷಗಳವರೆಗೆ, ಅಂದರೆ 1 ನಿಮಿಷ ಅಥವಾ 2 ನಿಮಿಷ ಇದ್ದರೆ ಸಾಕು. ಈ ರೀತಿ ಐ ಪವರ್ ಪೋಸ್ನಲ್ಲಿ ನಿಂತಾಗ ನಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿನ ಶಕ್ತಿ ಸಾಮರ್ಥ್ಯ ಹೆಚ್ಚಿಸುತ್ತದೆ, ನಮ್ಮಲ್ಲಿನ ಧೈರ್ಯವನ್ನು ಹೆಚ್ಚಿಸುತ್ತದೆ, ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನು ಜಾಸ್ತಿ ಮಾಡುತ್ತದೆ.
ಇದರಿಂದ ಕೆಲವೇ ನಿಮಿಷಗಳಲ್ಲಿ ನಿಮ್ಮಲ್ಲಿ ಒಂದು ಧೈರ್ಯ ಬರುತ್ತದೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತದೆ, ಆ ಸಿಚುವೇಶನ್ ಅನ್ನು ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತದೆ. ಇದಲ್ಲದೆ ಈ ಐ ಪವರ್ ಪೋಸ್ನಿಂದ ನಿಮ್ಮಲ್ಲಿರುವ ಕಾರ್ಟಿಸೋಲ್ ಹಾರ್ಮೋನ್ಸ್ನ ಪ್ರಮಾಣ ಕಡಿಮೆ ಆಗುತ್ತದೆ. ಈ ಕಾರ್ಟಿಸೋಲ್ ಹಾರ್ಮೋನ್ಸ್ ಒತ್ತಡ ಮತ್ತು ಆಂಗ್ಸೈಟಿಗೆ ಕಾರಣವಾಗಿರುವಂತಹ ಒಂದು ಹಾರ್ಮೋನ್ಸ್. ಈ ಕಾರ್ಟಿಸೋಲ್ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದ್ರೇನೆ ಉತ್ತಮ. ಸೊ ಆದ್ದರಿಂದ ನಿಮಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಭಯ ಎನಿಸಿದಾಗ ಈ ರೀತಿ ಐ ಪವರ್ ಪೋಸ್ನಲ್ಲಿ ಕೆಲವು ನಿಮಿಷಗಳವರೆಗೆ ಪ್ರಾಕ್ಟೀಸ್ ಮಾಡಿ. ಈ ಐ ಪವರ್ ಪೋಸ್ ಬಗ್ಗೆ ಇನ್ನೂ ನಿಮಗೆ ಸಂಪೂರ್ಣ ಮಾಹಿತಿ ಬೇಕೆಂದ್ರೆ ಆಮಿ ಕುಟೀರ್ ಅವರ ಪ್ರೆಸೆನ್ಸ್ ಎನ್ನುವ ಒಂದು ಪುಸ್ತಕ ಇದೆ. ಇದರಲ್ಲಿ ಐ ಪವರ್ ಪೋಸ್ ಬಗ್ಗೆ ಮತ್ತು ನಮ್ಮಲ್ಲಿನ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಯಾವ ರೀತಿ ಜಾಸ್ತಿ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸೊ ಒಂದು ವೇಳೆ ಆ ಬುಕ್ ಅನ್ನು ನೀವು ಪರ್ಚೇಸ್ ಮಾಡಬೇಕೆಂದ್ರೆ ಅದರ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೆಕೆಂಡ್ ಟೆಕ್ನಿಕ್, ಸ್ಟಾಪ್ ಕಂಪೇರಿಂಗ್. ಹೌದು, ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಬೇಡಿ, ಅಂದ್ರೆ ಕಂಪೇರ್ ಮಾಡಬೇಡಿ. ಇದನ್ನೇ ಬಿಲ್ ಗೇಟ್ಸ್ ರವರು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಒನ್ ಇನ್ ದಿಸ್ ವರ್ಲ್ಡ್, ಇಫ್ ಯು ಡೂ ಸೋ ಯು ಆರ್ ಇನ್ಸಲ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡರೆ ಅದು ನಿಮಗೆ ನೀವೇ ಅವಮಾನ ಮಾಡಿಕೊಂಡ ಹಾಗೆ ಎಂದರ್ಥ. ಸೊ ಆದ್ದರಿಂದ ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಬೇಡಿ. ಒಂದು ವೇಳೆ ನೀವು ಕಂಪೇರ್ ಮಾಡಿದ ವ್ಯಕ್ತಿ ನಿಮಗಿಂತ ಸ್ಟೇಟಸ್ನಲ್ಲಿ ದೊಡ್ಡವರಾಗಿದ್ದರೆ ನಿಮ್ಮಲ್ಲಿ ಡಿಪ್ರೆಷನ್ ಮತ್ತು ನಿರಾಸೆಯಂತಹ ಭಾವನೆಗಳು ಮೂಡುತ್ತವೆ. ಇದರಿಂದ ನಿಮ್ಮ ಮನಸ್ಸು ಕೆಡುತ್ತದೆ. ಅವನು ನನಗಿಂತ ಜಾಸ್ತಿ ಇಂಪ್ರೂವ್ ಆಗ್ಬಿಟ್ನಲ್ಲ ಅಂತ ಚಿಂತಾಕ್ರಾಂತರಾಗ್ತೀರಾ. ಇದರಿಂದ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕೂಡ ಕಡಿಮೆ ಆಗುತ್ತದೆ, ನಿಮ್ಮ ಪ್ರಾಡಕ್ಟಿವಿಟಿ ಲೆವೆಲ್ ಕೂಡ ಕಡಿಮೆ ಆಗುತ್ತದೆ. ಅದೇ ರೀತಿ ನೀವು ಕಂಪೇರ್ ಮಾಡಿದ ವ್ಯಕ್ತಿ ನಿಮಗಿಂತ ಸ್ಟೇಟಸ್ನಲ್ಲಿ ಕಡಿಮೆ ಇದ್ದರೆ ನಿಮ್ಮಲ್ಲಿ ಈಗೋ ಜಾಸ್ತಿ ಆಗುತ್ತದೆ, ಅಹಂಕಾರದ ಭಾವನೆ ಜಾಸ್ತಿ ಆಗುತ್ತದೆ. ಒಟ್ಟಾರೆ ಕಂಪೇರ್ ಮಾಡುವುದರಿಂದ ನಿಮ್ಮಲ್ಲಿನ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಗುತ್ತದೆ. ಒಂದು ವೇಳೆ ಕಂಪೇರ್ ಮಾಡುವುದೇ ಆದರೆ ನಿಮಗೆ ನೀವೇ ಕಂಪೇರ್ ಮಾಡಿಕೊಳ್ಳಿ. ಅಂದರೆ ನಿನ್ನೆಯ ದಿನಗಳಲ್ಲಿ ಹೇಗಿದ್ದೆ, ಈಗ ಯಾವ ರೀತಿಯ ಬದಲಾವಣೆ ಆಗಿದೆ ಎಂಬುದನ್ನು ಕಂಪೇರ್ ಮಾಡಿ. ಒಂದು ವೇಳೆ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆಗಳಾಗಿದ್ದರೆ ನಿಮಗೆ ಮನಸ್ಸಿನಲ್ಲೇ ಒಂದು ರಿವಾರ್ಡ್ ಸಿಕ್ಕಿದ ಹಾಗೆ, ಅಂದರೆ ಬಹುಮಾನ ಸಿಕ್ಕಿದ ಹಾಗೆ. ಅದೇ ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ದಲ್ಲಿ ಯಾವುದಾದರೂ ಮೋಟಿವೇಶನ್ಸ್ ಪುಸ್ತಕಗಳನ್ನು ಓದಿ, ಬಯೋಗ್ರಫಿಗಳನ್ನು ಓದಿ, ನಿಮಗೆ ಆಸಕ್ತಿ ಇರುವಂತಹ ವಿಷಯಗಳಲ್ಲಿ ಸಕ್ಸಸ್ ಕಂಡಂತಹ ವ್ಯಕ್ತಿಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ, ಅವರ ಸಕ್ಸಸ್ ಬಗ್ಗೆ ತಿಳಿದುಕೊಳ್ಳಿ, ಅವರ ಲೈಫ್ ಸ್ಟೋರಿಯ ಬಗ್ಗೆ ತಿಳಿದುಕೊಳ್ಳಿ. ಇದರಿಂದ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತದೆ. ಥರ್ಡ್ ಟೆಕ್ನಿಕ್, ಫಾಲೋ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್. ಹೌದು, ನಮ್ಮ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮಲ್ಲಿನ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಮಾಡಿಕೊಳ್ಳಬಹುದು. ಅಂದರೆ ನೇರವಾಗಿ ನಡೆಯುವುದನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನೀವು ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿದ್ದೀರಾ ಎಂಬ ಭಾವನೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಲ್ಲಿರುತ್ತದೆ. ಮಾತನಾಡುವಾಗ ಫೇಸ್ ಟು ಫೇಸ್ ನೋಡಿ ಮಾತನಾಡಿ, ಜೊತೆಗೆ ಒಂದು ಸ್ಮೈಲ್ ಇರಲಿ. ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಿ ಸಂಕೋಚಪಟ್ಟು ಮಾತನಾಡಬೇಡಿ. ಈ ರೀತಿ ಫೇಸ್ ಟು ಫೇಸ್ ನೋಡಿ ಮಾತನಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ಲಿ ಒಂದು ಧೈರ್ಯವಿರುತ್ತದೆ. ಅದೇ ರೀತಿ ಬಹಳ ಸ್ಪೀಡ್ ಆಗಿ ಮಾತನಾಡಬೇಡಿ ಅಥವಾ ಸ್ಲೋ ಆಗಿ ಕೂಡ ಮಾತನಾಡಬೇಡಿ. ಮೀಡಿಯಂ ಆಗಿ ನ್ಯಾಚುರಲ್ ಆಗಿ ಮಾತನಾಡಿ. ಈ ರೀತಿ ಮಾತನಾಡುವುದನ್ನು ಮೊದಲು ನಿಮ್ಮ ಸ್ನೇಹಿತರೊಂದಿಗೆ, ಆಪ್ತರೊಂದಿಗೆ ಮಾತನಾಡುವಾಗ ಪ್ರಾಕ್ಟೀಸ್ ಮಾಡಿ. ಹೀಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಬೇರೆಯವರೊಂದಿಗೂ ಕೂಡ ಫೇಸ್ ಟು ಫೇಸ್ ಮಾತನಾಡುವಂಥ ಧೈರ್ಯ ನಿಮ್ಮಲ್ಲಿರುತ್ತದೆ. ಇದರಿಂದ ನಿಮ್ಮಲ್ಲಿನ ಸಂಕೋಚದ ಭಾವನೆ ಕಡಿಮೆ ಆಗುತ್ತದೆ, ಭಯ ಕಡಿಮೆ ಆಗುತ್ತದೆ, ನಿಮ್ಮಲ್ಲಿನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತದೆ. ಇದು ನೀವು ಯಾವುದಾದರೂ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಬಹಳಷ್ಟು ಅನುಕೂಲವಾಗುತ್ತದೆ. ಫೋರ್ತ್ ಟೆಕ್ನಿಕ್, ರಿಮೂವ್ ಕಾಗ್ನಿಟಿವ್ ಡಿಸ್ಆನೆನ್ಸ್. ಹೌದು, ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀರಾ, ಆದರೆ ಆ ಕೆಲಸದ ಬಗ್ಗೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ. ಇದಕ್ಕೆ ಕಾಗ್ನಿಟಿವ್ ಡಿಸಾನೆನ್ಸ್ ಅಂತ ಕರೆಯುತ್ತಾರೆ. ಉದಾಹರಣೆಗೆ, ನಾಳೆ ಬೆಳಿಗ್ಗೆ ಯಾವುದೋ ಒಂದು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಯೋಚನೆ ಮಾಡಿ ರಾತ್ರಿ ಮಲಗುತ್ತೀರಾ, ಆದರೆ ಮರುದಿನ ಆ ಸಿಲೆಬಸ್ ಓದುವುದಕ್ಕೆ ನಿಮಗೆ ಯಾವುದೇ ಮೋಟಿವೇಶನ್ ಇರೋದಿಲ್ಲ, ಆ ಕೆಲಸ ಕೂಡ ಕಂಪ್ಲೀಟ್ ಮಾಡೋದಿಲ್ಲ. ಈ ರೀತಿ ಬಹಳಷ್ಟು ಜನ ಕೆಲವೊಂದು ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ಆದರೆ ಅದರ ಬಗ್ಗೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ. ಮನುಷ್ಯನಲ್ಲಿರುವ ಇಂತಹ ಸಮಸ್ಯೆಗೆ ಕಾಗ್ನಿಟಿವ್ ಡಿಸಾನೆನ್ಸ್ ಅಂತ ಕರೆಯುತ್ತಾರೆ. ಇದರಿಂದ ಮನಸ್ಸಿನಲ್ಲಿ ಒಂದು ರೀತಿ ಸೋಲು ಕಂಡಂತಹ ಅನುಭವ ಆಗುತ್ತೆ, ಫೀಲ್ ಆಗುತ್ತೆ. ನನ್ನಿಂದ ಆ ಕೆಲಸವನ್ನು ಅಂದುಕೊಂಡ ಹಾಗೆ ಕಂಪ್ಲೀಟ್ ಮಾಡೋಕೆ ಆಗಲಿಲ್ವಲ್ಲ ಅಂತ ನಿರಾಸೆ ಆಗುತ್ತೆ. ಇದು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ. ಹಾಗಾದರೆ ಈ ಕಾಗ್ನಿಟಿವ್ ಡಿಸಾನೆನ್ಸ್ ಇಂದ ಹೊರಬರುವುದು ಹೇಗೆ? ಇದಕ್ಕೆ ಆನ್ಸರ್ ಸಿಂಪಲ್, ಸೆಟ್ ಸ್ಮಾಲ್ ಗೋಲ್ಸ್. ಅಂದರೆ ಯಾವುದೇ ಒಂದು ದೊಡ್ಡ ಕೆಲಸವನ್ನು ಚಿಕ್ಕ ಚಿಕ್ಕ ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು. ಉದಾಹರಣೆಗೆ, ಈಗ ನೀವು ವಾಕ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀರಾ, ಅದೇ ರೀತಿ ಹೊರ ಹೋಗಿ 10 ನಿಮಿಷ ವಾಕ್ ಮಾಡ್ತೀರಾ. ಸೊ ಇದರಿಂದ ನಿಮಗೆ ಅಂದುಕೊಂಡ ಹಾಗೆ 10 ನಿಮಿಷ ವಾಕ್ ಮಾಡಿದೆ ಅನ್ನೋ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದೇ ರೀತಿ ನೀವು ಒಂದು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅನ್ನುವುದರ ಬದಲಿಗೆ ಅದನ್ನು ಚಾಪ್ಟರ್ ವೈಸ್ ಡಿವೈಡ್ ಮಾಡಿ. ಒಂದೊಂದು ಚಾಪ್ಟರ್ ಅನ್ನು ಒಂದೊಂದು ಗೋಲ್ ಆಗಿ ಸೆಟ್ ಮಾಡಿ. ಒಂದು ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ರೈಟ್ ಮಾರ್ಕ್ ಹಾಕಿ. ಇದರಿಂದ ನಿಮಗೆ ಮನಸ್ಸಿನಲ್ಲೇ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಭಾವನೆ ಮೂಡುತ್ತೆ. ಏನೋ ಒಂದು ಬಹುಮಾನ, ಅಪ್ರಿಷಿಯೇಷನ್ ಸಿಕ್ಕಿದಂತಹ ಅನುಭವ ಆಗುತ್ತೆ. ಇದು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಈ ರೀತಿ ಯಾವುದೇ ಒಂದು ದೊಡ್ಡ ಕೆಲಸವನ್ನು ಚಿಕ್ಕ ಚಿಕ್ಕ ಗೋಲ್ಸ್ಗಳಾಗಿ ಡಿವೈಡ್ ಮಾಡಿ ಕಂಪ್ಲೀಟ್ ಮಾಡೋದ್ರಿಂದ ನಮ್ಮಲ್ಲಿರುವ ಕಾಗ್ನಿಟಿವ್ ಡಿಸಾನೆನ್ಸ್ ಸಮಸ್ಯೆಯಿಂದ ಹೊರಬರಬಹುದು. ಫಿಫ್ತ್ ಟೆಕ್ನಿಕ್, ಶೋ ಫೇಕ್ ಕಾನ್ಫಿಡೆಂಟ್. ಹೌದು, ಕೆಲವರು ಸುಳ್ಳನ್ನು ಕೂಡ ಸತ್ಯದ ರೀತಿಯಲ್ಲಿ ಬಹಳ ಧೈರ್ಯವಾಗಿ ಮಾತನಾಡುತ್ತಾರೆ.
ಉದಾಹರಣೆಗೆ ಪೊಲಿಟಿಷಿಯನ್ಸ್, ಆಕ್ಟರ್ಸ್ ಅಂಡ್ ಆಕ್ಟ್ರೆಸ್ ಎಕ್ಸೆಟ್ರಾ. ಇದಕ್ಕೆ ಫೇಕ್ ಕಾನ್ಫಿಡೆಂಟ್ ಅಂತ ಕರೆಯುತ್ತಾರೆ. ಹಾಗಂತ ಇಲ್ಲಿ ನಾನು ನಿಮಗೆ ಸುಳ್ಳು ಹೇಳಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನಿಮಗೆ ಯಾವುದೇ ಸಿಚುವೇಶನ್ ಎದುರಿಸುವುದಕ್ಕೆ ಭಯ ಉಂಟಾದಾಗ ಅದನ್ನು ಕ್ವಿಟ್ ಮಾಡುವುದರ ಬದಲಾಗಿ ಧೈರ್ಯವಾಗಿದ್ದೇನೆ ಅಂತ ಮನಸ್ಸಿನಲ್ಲೇ ಒಂದು ಕಾನ್ಫಿಡೆಂಟ್ ಫೀಲ್ ಮಾಡಿ. ಆಗ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋ ಭಾವನೆ ಬರುತ್ತೆ. ಇಂತಹ ಫೇಕ್ ಕಾನ್ಫಿಡೆಂಟ್ ಅನ್ನು ಪೊಲಿಟಿಷಿಯನ್ಸ್ಗಳು ಜಾಸ್ತಿ ಫಾಲೋ ಮಾಡ್ತಾರೆ. 6th ಟೆಕ್ನಿಕ್, ಲರ್ನ್ ಅದರ್ ಲ್ಯಾಂಗ್ವೇಜಸ್. ಹೌದು, ನೀವು ಬೇರೆ ಭಾಷೆಯನ್ನು ಕಲಿಯುವುದರಿಂದಲೂ ಕೂಡ ನಿಮ್ಮಲ್ಲಿನ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತದೆ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತದೆ. ಅದರಲ್ಲೂ ಇತ್ತೀಚೆಗೆ ಕೆಲವು IT-BT ಕಂಪನಿಗಳಲ್ಲಿ, ಖಾಸಗಿ ಕಂಪನಿಗಳಲ್ಲಿ ಇಂಗ್ಲಿಷ್ ಮಾತನಾಡುವುದು ಅನಿವಾರ್ಯವಾಗಿದೆ. ಯಾಕಂದ್ರೆ ಆ ಕಂಪನಿಯ ಕ್ಲೈಂಟ್ಸ್ಗಳು ಬೇರೆ ಬೇರೆ ರಾಜ್ಯದವರಾಗಿರ್ತಾರೆ. ಅದೇ ರೀತಿಯಲ್ಲಿ ಕೆಲಸ ಮಾಡುವಂತಹ ಬಹುತೇಕ ಜನರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಸೊ ಅಂತಹ ವ್ಯಕ್ತಿಗಳ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕೆಂದ್ರೆ ಬೇರೆ ಭಾಷೆಗಳನ್ನು ಕಲಿಯುವುದು ಅನಿವಾರ್ಯವಾಗಿರುತ್ತದೆ. ಯೂನಿವರ್ಸಿಟಿ ಆಫ್ ಚಿಕಾಗೋದ ರಿಸರ್ಚ್ನ ಪ್ರಕಾರ ಬೇರೆ ಭಾಷೆಗಳ ವೊಕ್ಯಾಬ್ಯುಲರಿ ಮತ್ತು ವರ್ಡ್ಸ್ಗಳನ್ನು ಕಲಿಯುವುದರಿಂದ ಮತ್ತು ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಡುವುದರಿಂದ ನಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಾನ್ಸ್ಗಳ ಅಸೋಸಿಯೇಷನ್ ಕ್ರಿಯೇಟ್ ಆಗುತ್ತದೆ. ಇದರಿಂದ ನಮ್ಮಲ್ಲಿನ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ಶಾರ್ಪ್ ಆಗುತ್ತೆ ಮತ್ತು ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಬೇರೆ ಭಾಷೆಗಳನ್ನು ಕಲಿಯುವುದು ಏನು ಬಹಳ ಕಷ್ಟದ ವಿಷಯವಲ್ಲ, ಇದು ಕೂಡ ಸಿಂಪಲ್. ನೀವು ಕನ್ನಡ ಭಾಷೆಯಿಂದಲೇ ಇಂಗ್ಲಿಷ್ ಭಾಷೆಯನ್ನು ಕಲಿಯಬಹುದು. ಇದಕ್ಕೆ ರ್ಯಾಪಿಡೆಕ್ಸ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಎನ್ನುವ ಒಂದು ಪುಸ್ತಕವಿದೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕೆಂದರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದೇ ರೀತಿ ಕನ್ನಡ ಭಾಷೆಯಿಂದ ಹಿಂದಿಯನ್ನು ಕಲಿಯಬೇಕೆಂದರೆ ಹಿಂದಿ ಸ್ಪೀಕಿಂಗ್ ಕೋರ್ಸ್ ಎನ್ನುವ ಒಂದು ಪುಸ್ತಕ ಇದೆ. ಅದರ ಪರ್ಚೇಸ್ ಲಿಂಕ್ ಅನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. 7th ಟೆಕ್ನಿಕ್, ಡೆವಲಪ್ ಸ್ಕಿಲ್ಸ್. ಹೌದು, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೊಸ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಹೊಸ ಕೆಲಸಗಳನ್ನು ಕಲಿತುಕೊಳ್ಳಿ. ಒಂದೇ ಕೆಲಸಕ್ಕೆ ಫಿಕ್ಸ್ ಆಗಬೇಡಿ. ಒಂದು ವೇಳೆ ನೀವು ಮಾಡುತ್ತಿರುವ ಕೆಲಸವನ್ನು ಕಳೆದುಕೊಂಡು ಕೂಡ ಬೇರೆ ಕೆಲಸಗಳನ್ನು ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಇದರಿಂದ ನಿಮ್ಮಲ್ಲಿ ಒಂದು ಧೈರ್ಯ ಇರುತ್ತದೆ, ಒಂದು ಕಾನ್ಫಿಡೆಂಟ್ ಇರುತ್ತದೆ. ಸೊ ಓಕೆ ಫ್ರೆಂಡ್ಸ್, ಈಗ ನಾನು ಹೇಳಿರುವ ಈ 7 ಟೆಕ್ನಿಕ್ಸ್ಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದ ನೀವು ನಿಮ್ಮಲ್ಲಿನ ಭಯ ಮತ್ತು ಸಂಕೋಚದ ಭಾವನೆಗಳಿಂದ ಹೊರಬಂದು ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ